MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಮತ್ತೊಂದ್ ಕಡೆ ಈ ಬುರುಡೆ ಪ್ರಕರಣದ ಹಿಂದೆ ಸಂಸದ ಸಸಿಕಾಂತ್ ಸೆಂಥಿಲ್ ಇದ್ದಾರೆ ಅಂತ ಮಾಜಿ ಸಚಿವ ರೇಣುಕಾಚಾರ್ಯ ಕೂಡ ಇದೀಗ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ತಮಿಳುನಾಡು ಎಂಪಿ ಸಸಿಕಾಂತ್ ಸೆಂಥಿಲ್ ಅರೆಸ್ಟ್ ಆಗಬೇಕು, ಆಗೆಲ್ಲ ಷಡ್ಯಂತ್ರಗಳು ಬಯಲಾಗುತ್ತೆ ಅಂತ ಧರ್ಮಸ್ಥಳದಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಮಿಳುನಾಡಿನ ಲೋಕಸಭಾ ಸದಸ್ಯರ ಸೆಂಥಿಲ್ ಬಂಧಿಸಿ ಕೇವಲ ಯಾರೋ ಚಿನ್ನಯ್ಯ ಅಥವಾ ಯಾರೋ ಸುಜಾತ ಭಟ್ಟು ಅಥವಾ ಯಾರೋ ಕೆಲವು ವ್ಯಕ್ತಿಗಳಷ್ಟೇ ಅಲ್ಲ, ಇದರಿಂದ ಕಾಂಗ್ರೆಸ್ಸಿನ ದೊಡ್ಡ ರಾಷ್ಟ್ರೀಯ ನಾಯಕರು ಕೈವಾಡಿದೆ. ಸೆಂಥಿಲ್ ಬಂಧಿಸಿದರೆ ಇಡೀ ಪ್ರಕರಣ ಬಯಲಿ ಬರುತ್ತೆ. ಇವ್ರು ಬಂಧಿಸಲ್ಲ. ಯಾಕೆ ಬಂಧಿಸಲ್ಲ? ಇವರು ಕಾಂಗ್ರೆಸ್ಸಿನ ಎಂಪಿ. ತಮಿಳುನಾಡಿನ ಲೋಕಸಭಾ ಸದಸ್ಯರ ಸೆಂಥಿಲ್ ಬಂಧಿಸಿ ಕೇವಲ ಯಾರೋ ಚಿನ್ನಯ್ಯ ಅಥವಾ ಯಾರೋ ಸುಜಾತ ಭಟ್ಟು ಅಥವಾ ಯಾರೋ ಕೆಲವು ವ್ಯಕ್ತಿಗಳಷ್ಟೇ ಅಲ್ಲ, ಇದರಿಂದ ಕಾಂಗ್ರೆಸ್ಸಿನ ದೊಡ್ಡ ರಾಷ್ಟ್ರೀಯ ನಾಯಕರು ಕೈವಾಡಿದೆ. ಸೆಂಥಿಲ್ ಬಂಧಿಸಿದರೆ ಇಡೀ ಪ್ರಕರಣ ಬಯಲಿ ಬರುತ್ತೆ. ಇವ್ರು ಬಂಧಿಸಲ್ಲ. ಯಾಕೆ ಮತ್ತೊಂದು ಕಡೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಲಾಗಿದೆ, ಷಡ್ಯಂತ್ರ ನಡೀತಾ ಇದೆ, ಈ ಪ್ರಕರಣವನ್ನ ಸಿಬಿಐಗೆ ಕೊಡಬೇಕು, ಇಲ್ಲ NIA ತನಿಖೆಗೆ ವಹಿಸಬೇಕು ಅಂತ ಕೊಪ್ಪಳದಲ್ಲಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಆಗ್ರಹಿಸಿದ್ದಾರೆ. ಸಮೀರ್ ಜೊತೆ ಇನ್ನೂ ಕೆಲವರು ಕೈ ಜೋಡಿಸಿದ್ದಾರೆ. ಚಿನ್ನಯ್ಯನಿಗೆ ತರಬೇತಿ ನೀಡಲಾಗಿದೆ. ಅಪಪ್ರಚಾರ ನಡೆಸಿದವರ ಹಿಂದೆ ದೊಡ್ಡ ಹುನ್ನಾರ ಇದೆ. ಅಂಜನಾದ್ರಿ ಬೆಟ್ಟದಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತು ಇದನ್ನ ರಾಜಕೀಯವಾಗಿ ನಾವು ಮಾತಾಡುವಂಥ ಒಂದು ವಿಚಾರ ಇದು ಅಲ್ಲೇ ಅಲ್ಲ, ಮತ್ತು ಸತ್ಯ ಗೊತ್ತಿದೆ. ಇವತ್ತು SIT ವಿಚಾರಣೆ ಅವರೇ ಪ್ರಾರಂಭ ಮಾಡಿರುವಂಥದ್ದು. ಆದೇಶ ಮಾಡುವ ಸಂದರ್ಭದಲ್ಲಿ ಮೊದಲು ಮುಖ್ಯಮಂತ್ರಿ 2 ದಿವಸಗಳ ಕಾಲ ಇವತ್ತು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಲೋಕಲ್ ಪೊಲೀಸರು ಶಕ್ತರಿದ್ದಾರೆ, ಅವರೇ ಇದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅಂತ ಹೇಳಿದರು. ಆಮೇಲೆ 48 ಗಂಟೆನೂ ಆಗಲಿಲ್ಲ. ಅಂದರೆ ಅವರಿಗೆ ಕೇಂದ್ರದಲ್ಲಿ ಅವರ ಪಕ್ಷದ ಕಾಂಗ್ರೆಸ್ ಹಿರಿಯ ಮುಖಂಡರ ಒಂದು ಒತ್ತಡದಿಂದನೇ ಅವರು SITಯನ್ನು ಅನೌನ್ಸ್ ಮಾಡಿದರು, ರಚನೆ ಮಾಡಿದರು. ಇವತ್ತು SIT ವಿಚಾರದಲ್ಲೇ ಇವತ್ತು ಮುಸುಕುದಾರಿ ಚಿನ್ನಯ್ಯ ಅನ್ನೋದಾಗಿರ್ಬೋದು, ಇವತ್ತು ಸುಜಾತ ಭಟ್ ವಿಚಾರ ಆಗಿರ್ಬೋದು, ಇನ್ನು ಉಳಿದಿರುವಂಥ ಯೂಟ್ಯೂಬರ್ಸ್ಗಳು, ಇವರೆಲ್ಲರೂ ಕೂಡ ಈಗಾಗಲೇ ಇವತ್ತು ಇಡೀ ಜಗತ್ತಿಗೆ ನಮ್ಮ ಮಾಧ್ಯಮಗಳ ಮೂಲಕ ಮತ್ತು ಎಲ್ಲ ಸಾರ್ವಜನಿಕರಿಗೆ ಇದೊಂದು ಹುನ್ನಾರ ಅನ್ನೋದು ಗೊತ್ತಾಗ್ಬಿಟ್ಟಿದೆ. ಇದರಲ್ಲಿ BJP ರಾಜಕೀಯ ಮಾಡೋ ಅನ್ನೋಂಥದ್ದು ಪ್ರಶ್ನೆನೇ ಬರಲ್ಲ. ಅಂಥ ಅವಶ್ಯಕತೆಯೂ ಇಲ್ಲ. ಕೇವಲ ನಮ್ಮ ಹಿಂದೂ ಧರ್ಮದ ಬಗ್ಗೆ ಒಂದು ಕೆಟ್ಟ ಒಂದು ಪ್ರಚಾರ ಮಾಡುವಂಥ ಒಂದು ಸಂದರ್ಭದಲ್ಲಿ ನಮ್ಮ ಪವಿತ್ರ ಸ್ಥಳಗಳಿಗೆ ಒಂದು ಅಪಕೀರ್ತಿ ಮಾಡಬೇಕು ಅನ್ನೋಂಥ ಒಂದು ಹುನ್ನಾರಗಳಿಗೆ ಪುಲಿಸ್ ಸ್ಟಾಪ್ ಇಡೋದಕ್ಕೆ ಇವತ್ತು ನಾವು ಮಾಡ್ತಾ ಇರುವಂಥ ಒಂದು ಹೋರಾಟ. ಇದೊಂದು ರಾಜಕೀಯ ಪಕ್ಷ ಅಂತಂದರೆ ಇವತ್ತು ನಮ್ಮ ಧರ್ಮಕ್ಕೆ ಒಂದು ಅಭದ್ರತಾ ಭಾವ ಬಂದಾಗ ಅದಕ್ಕೋಸ್ಕರ ನಾವು ನಿಲ್ಲುವಂಥ ಒಂದು ವಿಷಯ ಪಕ್ಷಾತೀತವಾಗಿ ಎಲ್ಲರೂ ಕೂಡ ನಿಲ್ಲಬೇಕಾಗಿರುವಂಥ ಒಂದು ಪರಿಸ್ಥಿತಿ. ಈಗಾಗಲೇ ಸನ್ಮಾನ್ಯ DK ಶಿವಕುಮಾರ್ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳೇ ಇದು ದೊಡ್ಡ ಹುನ್ನಾರ, ಇದರ ಹಿಂದೆ ಷಡ್ಯಂತ್ರ ಇದೆ ಅಂಥೇಳಿ ನೇರವಾಗಿ ಅವರೇ ಹೇಳಿದ್ದಾರೆ. ಸೊ ಹಾಗಾಗಿ ಇವಾಗಿತ್ತು ಅದು ಹುನ್ನಾರ ಷಡ್ಯಂತ್ರ ಅನ್ನೋದು ಬಹಿರಂಗ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.